ಹಾಗಾಗಿ ಒಂದು ಹೂಕೋಸನ್ನ ಬಿಸಿನೀರಿನಲ್ಲಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದ. ಇಲ್ಲಿ ಬಿಸಿನೀರು ಅಂದರೆ ಫುಲ್ ಕುದಿಯುವಂತಹ ನೀರಿನಲ್ಲಿ ಇದನ್ನು ಹಾಕಿಡಬೇಕು. ಕ್ಲೀನ್ ಆಗುತ್ತೆ, ಹಾಗೆ ಸ್ವಲ್ಪನೇ ಸಾಫ್ಟ್ ಆಗುತ್ತೆ. ಫುಲ್ ಕುದಿಯುವಂತಹ ನೀರಿನಲ್ಲಿ ಈ ಹೂಕೋಸನ್ನ ಹಾಕಿ ಒಂದು 15 ನಿಮಿಷ ಬಿಟ್ಟಿದ್ದ. ಇವಾಗ ಇದನ್ನು ಈ ರೀತಿ ತುರಿಯೋ ಮಣೆ ಇದ್ದರೆ ತುರ್ಕೊಂಡು ತೊಗೋಬೋದು, ಇಲ್ಲಾಂದರೆ ಈ ರೀತಿ ಚಾಪರ್ ಇದ್ದರೆ ಚಾಪ್ ಕೂಡ ಮಾಡ್ಕೊಂಡು ತೊಗೋಬೋದು. ಈ ರೀತಿ ಚಾಪರ್ ಇದ್ದರೆ ಏನಾಗುತ್ತೆ, ಒಂದು 10 ಸೆಕೆಂಡಲ್ಲಿ ಎಲ್ಲನೂ ಚಾಪ್ ಮಾಡ್ಕೋಬೋದು. ಈ ಚಾಪರ್ ಬೇಕಿದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಅಮೆಜಾನ್ನಲ್ಲಿ ತೊಗೊಂಡಿದ್ದು. ಈ ಚಾಪರ್ ಒಂದು ಇದ್ದರೆ ಸಾಕು, ಎಲ್ಲ ತರಕಾರಿ ಒಂದು 10 ಸೆಕೆಂಡಲ್ಲಿ ಚಾಪ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಚಾಪ್ ಆಗ್ತಿದೆ ಅಂತೇಳಿ, ಏನೂ ಕಷ್ಟನೇ ಇಲ್ಲ. 10 ರಿಂದ 15 ಸೆಕೆಂಡಲ್ಲಿ ಎಲ್ಲನೂ ಚಾಪ್ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಈಕ್ವಲಿ ಚಾಪ್ ಮಾಡ್ತಿದೆ ಅಂತೇಳಿ. ತುರ್ಕೊಂಡ್ರೆ ಕೆಲವೊಂದು ಸಲ ಅಲ್ಲಿ ಗಂಟು ಉಳ್ಕೊಳ್ಳುತ್ತೆ. ಸೊ ಈ ರೀತಿ ಚಾಪ್ ಮಾಡಿಕೊಂಡ್ರೆ ಗಂಟು ಉಳಿಯೋ ಅವಶ್ಯಕತೆಯೇ ಇರೋದಿಲ್ಲ, ಅಷ್ಟು ನೀಟಾಗಿ ಚಾಪ್ ಮಾಡ್ಕೋಬೋದು. ನೋಡಿ, ಇದರಲ್ಲಿ ಈ ಹೂಕೋಸು ಅಷ್ಟೇ ಅಲ್ಲ, ಕಿಚನ್ನಲ್ಲಿ ಎಲ್ಲದಕ್ಕೂ ಬಳಸ್ಕೋಬೋದು. ಅಂದರೆ ಎಲ್ಲ ತರಕಾರಿ ಚಾಪ್ ಮಾಡೋದಕ್ಕೆ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡೋದಕ್ಕೆ, ಬೆಳ್ಳುಳ್ಳಿ ಚಾಪ್ ಮಾಡೋದಕ್ಕೆ ಎಲ್ಲದಕ್ಕೂ ಬಳಸ್ಕೋಬೋದು. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ನೀವು ಕಟ್ ಮಾಡ್ಕೋಬೋದು. ನೋಡಿ, ಒಂದು ಚೂರು ಕೂಡ ದಪ್ಪ ಉಳ್ಕೊಂಡಿಲ್ಲ. ನೋಡ್ಕೊಂಡು ದಪ್ಪ ಇದ್ದರೆ ನೀವು ತುರ್ಕೊಂಡ್ರೆ ಕೆಲವೊಂದು ಸಲ ದಪ್ಪ ಉಳ್ಕೊಳ್ಳುತ್ತೆ. ನೋಡ್ಕೊಂಡು ಅದನ್ನು ದಪ್ಪನ ನೀವು ಸಪ್ರೇಟಾಗಿ ಮಾಡ್ಕೋಬೇಕು. ನಂತರ ಪ್ಯಾನ್ನಲ್ಲಿ ಇಲ್ಲಿ ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಗೆ ಹಿಂಗೆ ಹಾಕ್ಕೊಂಡಿನಿ. ಮತ್ತು ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಇವಾಗ ಈ ಈರುಳ್ಳಿ ಮೊದಲಿಗೆ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಸ್ವಲ್ಪ ಕೆಂಪಾಗಬೇಕು. ನೋಡಿ, ಇವಾಗ ಈರುಳ್ಳಿ ಸ್ವಲ್ಪನೇ ಕೆಂಪಾಗಿದೆ. ಈ ಟೈಮ್ನಲ್ಲಿ ಇದಕ್ಕೆ ಹಸಿ ಶುಂಠಿ ಹಾಕ್ತಿದ್ದೀನಿ. ಈ ಹಸಿ ಶುಂಠಿ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಈ ರೀತಿ ತುರ್ಕೊಂಡೆ ಹಾಕ್ಕೊಳ್ಳಿ, ತುಂಬಾ ಫ್ಲೇವರ್ಫುಲ್ಲಾಗಿ ಬರುತ್ತೆ ಇದರಲ್ಲಿ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ತುರಿದಂತಹ ಈ ಗೋಬಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ರೆಡ್ ಖಾರದ ಪುಡಿ, ಅರಿಶಿನ, ಮಸಾಲೆ ಖಾರ, ಚಾಟ್ ಮಸಾಲ ಹಾಕ್ಕೊಂಡಿನಿ. ಉಪ್ಪ ಖಾರನ ನೀವು ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1 ಚಮಚ ಕಸೂರಿ ಮೇಥಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಎಲ್ಲನೂ ನೀಟಾಗಿ ಒಂದು 2 ರಿಂದ 3 ನಿಮಿಷ ಮಾತ್ರ ಇದನ್ನು ಹುರ್ಕೊಂಡು ತಗೋಬೇಕು. ಮೀಡಿಯಮ್ ಗ್ಯಾಸ್ನಲ್ಲಿ ಸ್ವಲ್ಪ ಕ್ರಂಚಿಯಾಗೇ ಇರಬೇಕು. ಜಸ್ಟ್ ಸ್ವಲ್ಪನೇ ಹಸಿ ವಾಸನೆ ಹೋಗಬೇಕು. ಹೀಗಾಗಿ ಒಂದು 2-3 ನಿಮಿಷ ಮಾತ್ರ ಇದನ್ನು ಹುರ್ಕೊಂಡು ತಗೋಬೇಕು. ಓಕೆ, ಒಂದು 2-3 ನಿಮಿಷ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಹುರ್ಕೊಂಡಿದ್ದೆ. ಸ್ವಲ್ಪ ಹಸಿ ವಾಸನೆ ಹೋಗಿದೆ ಫ್ಲವರ್ದು. ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 2-3 ಚಮಚ ಚಿರೋಟೆ ರವೆ ಹಾಕ್ತಿದ್ದೀನಿ. ಈ ಚಿರೋಟೆ ರವೆ ಹಾಕೋದ್ರಿಂದ ಸ್ಟಫಿಂಗ ಡ್ರೈ ಆಗಿ ಬರುತ್ತೆ. ಇನ್ ಕೇಸ್ ನೀರು ಬಿಟ್ಕೊಂಡ್ರೆ ಈ ಚಿರೋಟೆ ರವೆ ನೀರೆಲ್ಲ ಹೀರ್ಕೊಂಡು ಈ ಸ್ಟಫಿಂಗ ಪೂರ್ತಿಯಾಗಿ ಡ್ರೈ ಆಗಿ ಇಡುತ್ತೆ. ಹೀಗಾಗಿ ಇದರಲ್ಲಿ ಚಿರೋಟೆ ರವಾನ ಹಾಕೋಬೇಕು. ಒಂದು ಸ್ವಲ್ಪನೇ ಚಿರೋಟೆ ರವೆ ಇಲ್ಲ ಅಂದರೆ ನೀವಿಲ್ಲಿ ಕಡಲೆ ಹಿಟ್ಟು ಕೂಡ ಹಾಕೋಬೋದು, ಒಂದು 2-3 ಚಮಚ. ನೀವು ನೋಡ್ತಿರ್ಬೋದು ಸ್ಟಫಿಂಗ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ, ಅಂದರೆ ಎಷ್ಟು ಡ್ರೈ ಆಗಿ ಬಂದಿದೆ. ಇದರಲ್ಲೂ ಚಿರೋಟೆ ರವೆ ಹಾಕಿರೋದ್ರಿಂದ ಈ ರೀತಿ ಡ್ರೈ ಆಗಿ ಬಂದರೆ ಪರೋಟ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನಾನು ಮೊದಲನೇ ಗೋಧಿ ಹಿಟ್ಟು ನಾದಿಟ್ಕೊಂಡಿದ್ದೀನಿ. ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿ ನಾದಿ ಇಟ್ಕೊಂಡಿದ್ದ. ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದ. ನಾವು ಚಪಾತಿಗೆ ಹಿಟ್ಟು ಎಷ್ಟು ಹಿಡ್ಕೊತೇವಲ್ಲ ಅಷ್ಟೇ ಹಿಟ್ಟು ತೊಗೊಂಡಿನಿ ನಾನಿಲ್ಲಿ. ಸ್ವಲ್ಪ ಇದಕ್ಕೆ ಹಿಟ್ಟು ಜಾಸ್ತಿನೇ ಹಿಡಿಬೇಕು. ಇಲ್ಲಿ ಒಣ ಹಿಟ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಸ್ಟಫಿಂಗ್ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೀವು ಇದನ್ನು ಪರೋಟನ ಮಾಡ್ಕೋಬೋದು. ನಾರ್ಮಲಾಗಿ ಹೋಳಿಗೆ ಮಾಡ್ಕೊತೇವಲ್ಲ ಅದೇ ರೀತಿ, ಅಥವಾ ಆಲೂ ಪರೋಟ ಮಾಡ್ಕೊತೇವಲ್ಲ ಅದೇ ರೀತಿ. ಈ ರೀತಿ ಬರಲ್ಲ ಅನ್ನೋರಿಗೆ ನಾನು ಇನ್ನೊಂದು ವಿಧಾನದಲ್ಲಿ ತೋರಿಸ್ತಿದ್ದೀನಿ. ಅಂದರೆ ಬಿಗಿನರ್ಸ್ ಇದ್ದರೆ ಈ ರೀತಿ ತುಂಬಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅವರಿಗೋಸ್ಕರ ಇನ್ನೊಂದು ವಿಧಾನದಲ್ಲಿ ತೋರಿಸ್ತೀನಿ ನಾನು. ಸೊ ಮೊದಲಿಗೆ ಇದನ್ನು ಗೋಧಿ ಹಿಟ್ಟು ಹಚ್ಕೊಂಡು ನೀಟಾಗಿ ಸ್ಲೋಲಿಯಾಗಿ ಇದನ್ನು ಈ ರೀತಿ ಲಟ್ಟಿಸ್ಕೊಂಡು ತೊಗೋಬೇಕು. ಜಾಸ್ತಿ ಜೋರು ಹಾಕಬಾರ್ದು. ಸೊ ಹಾಗೆ ಜಾಸ್ತಿ ತೆಳ್ಳಗೆ ಕೂಡ ಇದನ್ನು ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಇವಾಗ ನೋಡಿ, ಗೋಬಿ ಪರೋಟ ರೆಡಿಯಾಗಿದೆ. ಇವಾಗ ಇದನ್ನು ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಸೊ ಇನ್ನೊಂದು ವಿಧಾನದಲ್ಲಿ ತೋರಿಸ್ತಿದ್ದೀನಿ. ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದೇ ವಿಧಾನದಲ್ಲಿ ಮಾಡ್ಬೋದು. ಇವಾಗ ಇಲ್ಲಿ 2 ಭಾಗ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದೇ ಹಿಟ್ಟಿನಲ್ಲಿ. ಏನಿಲ್ಲ, ಇದನ್ನು ಮೊದಲಿಗೆ ಪೂರಿ ಯಾವ ಸೈಜಿಂದ ಇರುತ್ತೆ ನೋಡಿ ಆ ಸೈಜ್ನಲ್ಲಿ ಇದನ್ನು ಈ ರೀತಿ ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೋಬೇಕು. ನಂತರ ಇಲ್ಲಿ ಸ್ಟಫಿಂಗ್ನ ಇಡ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಈ ಸ್ಟಫಿಂಗ್ನ ಇಡ್ಬೋದು. ತುಂಬಾ ರುಚಿಯಾಗಿತ್ತು ಈ ಪರೋಟ. ಓಕೆ, ಇನ್ನೊಂದು ಈ ಚಪಾತಿನ ಇಟ್ಟು ಈ ರೀತಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡ್ರೆ ಆಯಿತು. ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಚ್ಕೊಂಡು ಸ್ಲೋಲಿಯಾಗಿ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ಜಾಸ್ತಿ ಜೋರು ಹಾಕೋಕ್ಕೆ ಹೋಗಬಾರ್ದು, ಮತ್ತು ಜಾಸ್ತಿ ತೆಳ್ಳಗೆ ಕೂಡ ಇರಬಾರ್ದು. ಸ್ವಲ್ಪ ದಪ್ಪನೇ ಇರಲಿ. ಸ್ಲೋಲಿಯಾಗಿ ಒಂದು ಸ್ವಲ್ಪನೇ ಮತ್ತೆ ಈ ರೀತಿ ಲಟ್ಟಿಸ್ಕೊಂಡು ತೊಗೋಬೋದು. ಇದರಲ್ಲಿ 2 ರೀತಿ ತೋರಿಸಿನಲ್ವ, ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದರಲ್ಲೇ ಮಾಡ್ಕೋಬೋದು ನೀವಿಲ್ಲಿ. ಓಕೆ ನೋಡಿ, ಇವಾಗ ಇದು ಕೂಡ ರೆಡಿಯಾಗಿದೆ ಇವಾಗ. ಸೊ 2 ರೀತಿ ರೆಡಿಯಾಗಿದೆ ಇವಾಗ.
ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಮೊದಲಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಈ ರೀತಿ ನೀವು ಸ್ಟಫಿಂಗ್ನ ರೆಡಿ ಮಾಡಿಟ್ಟು ಅಂದರೆ ರಾತ್ರಿಯೇ ರೆಡಿ ಮಾಡಿಟ್ಟು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ಪರಾಠನ ಮಾಡ್ಕೋಬೋದು. ಅಡ್ವಾನ್ಸ್ ರೆಡಿ ಮಾಡಿಟ್ರೂ ಭೀ ಏನೂ ಆಗೋದಿಲ್ಲ. ನಾವು ಇದರಲ್ಲಿ ರವೆ ಹಾಕಿರ್ತೀವಲ್ವ, ಸೊ ನೀರು ಬಿಟ್ಕೊಂಡ್ರೂ ಕೂಡ ಪೂರ್ತಿಯಾಗಿ ಆ ರವೆ ನೀರು ಹೀರ್ಕೊಳ್ಳುತ್ತೆ, ಗಟ್ಟಿಯಾಗಿಡುತ್ತೆ ನಮ್ಮ ಸ್ಟಫಿಂಗ. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಎರಡೂ ಕಡೆಗೆ ಕ್ರಿಸ್ಪಿ ಆಗೋ ತನಕ ಈ ರೀತಿ ಬೇಯಿಸ್ಕೊಂಡು ಬಿಸಿ ಬಿಸಿ ಇರುವಾಗ ಮೇಲೆ ತುಪ್ಪ ಹಾಕ್ಕೊಂಡು ತಿಂದು ನೋಡಿ, ರುಚಿ ಯಾವತ್ತೂ ಮರೆಯೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ವಾವ್, ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ನಿಮಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು. ಸೊ ನನಗಂತೂ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ರುಚಿಯಾಗಿರುತ್ತೆ ಈ ಸಿಂಪಲ್ ಗೋಬಿ ಪರಾಠ ರೆಸಿಪಿ. ಬಿಸಿ ಬಿಸಿ ಇರುವಾಗ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ತಣ್ಣಗಾದರೆ ಬೇಕರಿ ನೀವು ಮಸಾಲೆ ಉಪ್ಪಿನಕಾಯಿ ಜೊತೆಗೆ ತಿನ್ಬೋದು. ನೋಡಿ ಒಳಗಡೆ ಎಷ್ಟು ಸರಿಯಾಗಿ ಸ್ಟಫಿಂಗ್ ಹೋಗಿದೆ ಅಂತ ತೋರಿಸ್ತಿದ್ದೀನಿ. ತುಂಬಾ ಸರಿಯಾಗಿ ಬಂದಿತ್ತು ಈ ಗೋಬಿ ಪರಾಠ ರೆಸಿಪಿ. ಓಕೆ, ಈ ಸಿಂಪಲ್ ಹೆಲ್ದಿ ಪರಾಠ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.